ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಸ್ನೇಹಿತರೆ, ಇವತ್ತೊಂದು ಮಿನಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೋಮವಾರ ಬೇರೆ ಹೊಸ ವರ್ಷ, ಎಲ್ಲಾದರೂ ಹೊರಗಡೆ ಹೋಗೋಣ, ಅದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಾಗ ನೆನಪಾಗಿದ್ದು ಹಲಸೂರಲ್ಲಿರೋ ಸೋಮನಾಥೇಶ್ವರ ದೇವಸ್ಥಾನ. ತುಂಬ ವರ್ಷಗಳಿಂದ ಹೋಗಬೇಕು ಅಂದ್ಕೊಳ್ತಿದ್ದೆ. ಅಲ್ಲಿ ಕಲ್ಯಾಣಿ ಸಿಕ್ಕಿದೆ ದೇವಸ್ಥಾನದ್ದು ಅಂತ ಟಿ ವಿಲೆಲ್ಲ ನ್ಯೂಸ್ ಆಗಿತ್ತು ನೋಡಿ. ಆ ಟೈಮಿಂದ ಅಂದ್ಕೊಳ್ತಾ ಇದ್ದೆ ಹೋಗ್ಬೇಕು ಅಲ್ಲಿಗೆ ಒಂದ್ಸಲ ಅಂತ. ಹೋಗೋದಕ್ಕೆ ಆಗಿರಲಿಲ್ಲ. ಇವತ್ತು ಹೋಗೋಣ ಅಂತ ಹೊರಟ್ವಿ. ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ 1 ಗಂಟೆ ಆಗಿಬಿಟ್ಟಿತ್ತು. ದೇವಸ್ಥಾನ ಕ್ಲೋಸ್ ಆಗಿರುತ್ತಾ ಅಂದ್ಕೊಂಡ್ವಿ. ಆದರೆ ಹೊಸ ವರ್ಷ ಆಗಿದ್ದರಿಂದ ತುಂಬ ಜನ ಬರ್ತಾ ಇದ್ದಿದ್ದರಿಂದ ದೇವಸ್ಥಾನ ಇನ್ನೂ ಓಪನ್ ಇತ್ತು. ಆದರೆ ತುಂಬ ರಶ್ ಇತ್ತು. ಇನ್ನೂ 1 ಅವರ್ ಆಗುತ್ತೇನೋ ದರ್ಶನಕ್ಕೆ ಅನ್ನೋ ಅಷ್ಟೊತ್ತಿಗೆ ಒಬ್ಬರು ಬಂದು ನೀವು ಬನ್ನಿ ಬೇಗ ಹೋಗಿ ಅಂತ ಕಳಿಸಿದ್ರು. ಸೊ ಅದರಿಂದ ಒಂದು 10 ಮಿನಿಟ್ಸಲ್ಲಿ ನಮಗೆ ದರ್ಶನ ಆಗೋಯಿತು. ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿ. ತುಂಬ ಹಳೆಯದಾದಂತಹ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಸಾವಿರಾರು ವರ್ಷಗಳ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು. ವಿಜಯನಗರದ ವಾಸ್ತುಶಿಲ್ಪದಲ್ಲಿ ಇದು ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ತುಂಬ ಹಳೆಯದಾದ ದೇವಸ್ಥಾನ. ವಿಸಿಟ್ ಮಾಡಿ ನಮಗೆ ಖುಷಿ ಆಯಿತು. ತುಂಬ ಜನ ಇದ್ದರು. ಅಲ್ಲೇ ಸುತ್ತಮುತ್ತ ಆ ದೇವಸ್ಥಾನದ ಒಳಗಡೆ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಕೂಡ ಇದೆ. ಹಾಗೆ ದೇವಸ್ಥಾನದಲ್ಲಿ ಇರುವಂತಹ ಈ ಕಲ್ಲಿನ ಕಂಬಗಳೆಲ್ಲ ಇದೆಯಲ್ಲ, ಅದರ ಕೆತ್ತನೆ ಎಲ್ಲ ತುಂಬ ವಿಶಿಷ್ಟವಾಗಿದೆ. ತುಂಬ ಪುರಾತನದ ದೇವಸ್ಥಾನ ಅಂತಹ ಕೆತ್ತನೆಗಳಿಂದನೇ ನಾವು ಹೇಳ್ಬೋದು. ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಹಾಗೆ ನೀವೇನಾದರೂ ಈ ದೇವಸ್ಥಾನಕ್ಕೆ ಆಲ್ರೆಡಿ ವಿಸಿಟ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಬೋದು. ಅಥವಾ ಹೊಸ ವರ್ಷಕ್ಕೆ ನೀವೆಲ್ಲಿ ಹೋಗಿದ್ರಿ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು. ಮತ್ತು ಇಲ್ಲೊಂದು ಕಲ್ಯಾಣಿ ಇದೆ ಅಂತ ನಾನು ಟಿ ವಿನಲ್ಲಿ ನೋಡಿದ್ದು ನನಗೆ ನೆನಪಿತ್ತು. ಸೊ ಎಲ್ಲಿ ನೋಡಿದ್ರು ಕಲ್ಯಾಣಿನೇ ಇಲ್ವಲ್ಲ ಅಂತ ಅಂದ್ಕೊಳ್ಬೇಕಾದ್ರೆ ದೇವಸ್ಥಾನದವ್ರನ್ನ ವಿಚಾರಿಸಿದೆ. ಅವರು ಪಕ್ಕದ ರೋಡಲ್ಲಿದೆ ಅಂತ ಹೇಳಿದ್ರು. ಅಲ್ಲೋಗಿ ನೋಡಿದ್ರೆ ಅದೇನು ಕ್ಲೀನೇ ಆಗಿಲ್ಲ. ಈ ಕಲ್ಯಾಣಿ ಸಿಕ್ಕಿ ತುಂಬ ವರ್ಷ ಆಯಿತು, ಆದರೂ ಇನ್ನೂ ಇದನ್ನು ಯಾಕೆ ಡೆವಲಪ್ ಮಾಡಿಲ್ಲ, ಕಸ ಎಲ್ಲ ಯಾಕೆ ಇಲ್ಲೇ ಆಗ್ತಿದ್ದಾರೆ ಅಂತ ನನಗನ್ನಿಸ್ತು. ನಂತರ 3 ಗಂಟೆ ಆಗಿತ್ತು. ಆಗಲೇ ಊಟ ಮಾಡಬೇಕಿತ್ತು, ಹಸಿವಾಗ್ತಿತ್ತು, ಹೊರಡೋಣ ಅಂತ ಹೊರಟ್ವಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.